ಫ್ರೆಂಡ್ಸ್, ನಮ್ಮ ತಮ್ಮ ನಿನ್ನೆ ಬಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದ. ಇವತ್ತು ನಾನು 2:53ಕ್ಕೆ ಪ್ರೆಸೆಂಟ್ ಬಂದಿದ್ದೀನಿ. ನಾನು ಮೂಲತಃ ಕಡೂರಲ್ಲಿ ಈಗ ಆಲ್ರೆಡಿ ಕಾಲೇಜ್ ಹತ್ರ ಇದ್ದೀನಿ. ನಾನೇನು ವಿಡಿಯೋ ಮಾಡಿದ್ದೆ ನೋಡಿ, ಟೈಮ್ ನೋಡಿ 2:53 ಆಗಿದೆ ಆಲ್ರೆಡಿ, ಮಿಡ್ ನೈಟ್. ಇದನ್ನು ನಾವೇನು ಚಾಲೆಂಜಾಗಿ ತೊಗೊಂಡು ಬಂದಿದ್ದೀವಿ ಅಂದರೆ ಇದು ನಮಗೆ ಗೊತ್ತಾಗಬೇಕು, ಹೌದಾ ಇಲ್ವಾ ಅಂತ. ನೋಡಿ, ಆನ್ ಮಾಡಿಬಿಟ್ಟು ಆಫ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ನನಗೆ ಒಂದು ಕ್ಲಿಯರಿಟಿ ಸಿಗಬೇಕು ಅಂದರೆ ಅವನೇನು ಮಾಡಿದ್ದಾನೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನನ್ನ ಜೊತೆಯಾಗಿರೋನು ದೀಪು, ನನ್ನ ತಮ್ಮ ನೋಡಿ. ಆಮೇಲೆ ನನ್ನ ಗೆಳೆಯ ಬರೋ ಆಗ ನೋಡಿ ಫ್ರೆಂಡ್, ನನ್ನ ಇದೇ ಜಾಗಕ್ಕೆ ಬಂದಿದ್ದು, ನಿಮಗೂ ಎಲ್ಲ ತೋರಿಸಿದ್ದೀವಿ ಸರಿನಾ. ಇವತ್ತು ಅದೇ ಜಾಗದಲ್ಲಿ ಚಾರ್ಲಿ ಆಯು ದೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸರಿನಾ. ನಾವು ತೋರಿಸ್ಕೊಡ್ತೀವಿ, ಬರ್ರಿ ಹೋಗೋಣ, ಬರ್ರಿ 2:54 ಇದೆ, ಬನ್ನಿ ಗೈಸ್. ಏನು ಹೇಳು ಇದು ಧ್ವಜಸ್ತಂಭ ಅಂತ ಇದು ನಾವು ಧ್ವಜಾರೋಹಣ ಮಾಡ್ಬೇಕಾದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಆಲ್ರೆಡಿ ಒಂದು 25 ವರ್ಷಗಳ 30 ವರ್ಷ ಆಗಿದೆ ಇತಿಹಾಸ ಗೊತ್ತಿರೋ ಮಟ್ಟಿಗೆ. ನೋಡೋಣ, ನೆನ್ನೆ ಅವರು ಏನು ಹೇಳಿದ್ದಾರೆ, ನಾನು ಇವತ್ತು ಅದನ್ನು ಒಂದು ಕ್ಲಾರಿಟಿ ಮಾಡಬೇಕು ಅಂತಲೇ ಬಂದಿದ್ದೇನೆ. ಇವತ್ತೇನಾಗುತ್ತೆ ನೋಡೇ ಬೇಡ, ಬನ್ನಿ. ನೋಡಿ ಸ್ನೇಹಿತರೆ, ನನ್ನ ಏನು ತಮ್ಮ ಇದ್ದಾನೆ, ಇವತ್ತು ನಿನ್ನೆ ಎಲ್ಲ ಈ ಕಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ. ನನಗೆ ಆಲ್ರೆಡಿ ಇದನ್ನೆಲ್ಲ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಇವತ್ತು ಈ ಕಡೆ ಹೋಗೋಣ, ಈ ಕಡೆಯಿಂದ ಮೇಲ್ಗಡೆ ಹೋಗಿ ಏನಿದೆ ಮುಂದೆ ನೋಡೋಣ. ಇದು ಏನು ಗುರು, ಈ ಥರ ಇದೆ. ಇದು ಎಷ್ಟು ಕಾಲದ ಗುರು? ಇದ್ರ ಹಿಸ್ಟ್ರಿ ಗೊತ್ತಾ ಗುರು? ಇಷ್ಟು ಕಾಲದ್ದ ಎಲ್ಲ ತುಕ್ಕಿಡ್ದು ಇದೆ ಗುರು. ಬರೀ ಫ್ರೆಂಡ್ ನೋಡಿ, ಡೋರ್ ಓಪನ್ ಮಾಡ್ತೀವಿ ನೋಡಿ, ಬರೀ. ಬ್ರೋ ಬೇಡ ಬ್ರೋ, ಇಷ್ಟೊತ್ತಾಗೆ 2:50 ಒಳಗೆ ಹೋಗೋಣ. ಬರ್ರಿ ನೋಡ್ರಿ. ಮಾಹಿತಿ ಇದೆ ನೋಡ. ಇವತ್ತಿನ ದಿನ ಏನಿದೆ ನಾವು ಮುಂದಕ್ಕೆ ಈಗ ಒಂದು ಏನಿದೆ ಜಾಗನ ತುಂಬ ದುರುಪಯೋಗನೂ ಮಾಡ್ಕೊಳ್ತಿದ್ದಾರೆ ಜನ. ಆದರೆ ಅವರಿಗೆ ಏನಾಗಿದೆ ಮುಂದೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಾವೊಂದು ವಿಚಾರವಾಗಿ ಬಂದಾಗ ಆದರೆ ಇದನ್ನು ತುಂಬ ಯೂಸ್ ಮಾಡ್ಕೋಬೋದು ಜನ. ನೋಡಿ ಫ್ರೆಂಡ್ಸ್, ಈಗ ಜಾಲಿ ಇಲ್ಲೇ ಆಡ್ತೀವಿ, ನೋಡೋಣ. ಆಟನ ಹೆಂಗೆ ಶುರು ಮಾಡ್ತೀವಿ ಅನ್ನೋದು ಈಗ
ಸ್ವಲ್ಪ ಈಗ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಇದೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಏನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನೋಡ್ಬೇಕು ನೀವು ನೋಡಿ. ತುಂಬ ಯೂಸ್ ಮಾಡ್ಕೋಬೋದು. ಏ ತುಗ ಒಂದು ಪೆನ್ ಸಿಕ್ಕಿದೆ, ಇದರಿಂದ ನೋಡೋಣ ಏನಾಗಿದೆ ಅಂತಂದು. ಪೆನ್ನು ಸಿಕ್ಕಿದೆ, ಇನ್ನು ಯಾವ್ದಾರ ಒಂದು ಸಿಗುತ್ತೆ ಅಂತಂದು ಒಂದು ಬುಕ್ ಸಿಕ್ಕಿದೆ. ಎಷ್ಟು ಹಾಳಾಗಿದೆ ಅಂದರೆ ನೋಡಿ. ಇದೆಲ್ಲ ತುಂಬ ಹಳೆ ಇದರೊಳಗಡೆ ಸುಮಾರು ಯಾವುದೋ ಒಂದು ಬುಕ್ಸ್ಗಳು ಅಥವಾ ಸುಮಾರು ಒಂದು ಏನಾದರೂ ಸಿಕ್ಕಿದ್ರೆ ನಮಗೆ ತಿಳಿಸ್ತೀನಿ. ಬಂದ್ಬಿಟ್ಟು MCR ಇದು ನೋಡಿ 1900 ನೋಡಿ. ಬಹುಶಃ ನಾವು ಬಂದು ಆಲ್ರೆಡಿ 10-15 ನಿಮಿಷ ಆಯಿತು. 3:09 ಮುಂದೆ ನೋಡಿ ಏನಾದರೂ ಏನಿದೆ ಮುಂದೆ ಹುಲ್ಲು ನೋಡಿ, ತುಂಬ ಪಾಡ್ಬಿದ್ದಿದೆ. ಮುಳ್ಳಿನ ಗಿಡ ಅದು ಇದು ಸಿಕ್ಕಾಪಟ್ಟೆ ಫುಲ್ ಪಾಳ್ಬಿದ್ದಿದೆ. ನೀವು ನೋಡ್ಬೋದು. ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಬ್ರದರು ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದಾರೆ. ಬಟ್ ಅದು ಫಸ್ಟ್ ಪಾರ್ಟು, ಇದು ಸೆಕೆಂಡ್ ಪಾರ್ಟ್. ಇವತ್ತು ಇದು ಮುಗಿಸ್ಕೊಂಡು ಟೆರೆಸ್ ಮೇಲೆ ಏನಿದೆ ಏನಾಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀವಿ. ಬನ್ನಿ. ನಮ್ಮ ಬ್ರದರು ಇವತ್ತು ಅನಿಲ್ ಬ್ರದರ್ ನಮ್ಮ ಜೊತೆಗಿದ್ದಾರೆ. ಅವ್ರು ನಿಮಗೆಲ್ಲ ಅರ್ಥ ಆಗೆಲ್ಲ ನೀಟಾಗಿ ತಿಳಿಸ್ಕೊಡ್ತಾರೆ. ಇವತ್ತಿನ ಉದ್ದೇಶ ಏನು ಗೊತ್ತಾ, ನಾವು ಯಾವುದೇ ರೀತಿ ಬೇರೆ ಏನನ್ನು ನಾವು ಎಕ್ಸ್ಪೋಸ್ ಮಾಡಬೇಕು ಅನ್ನೋದಲ್ಲ. ನಮ್ಮೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಏನು ಮುಂದೆ ಏನಾಗುತ್ತೆ ಅಥವಾ ನಿಜಾನ ಸುಳ್ಳು ಅನ್ನೋದಷ್ಟೇ ನಮ್ಮೊಂದು ಉದ್ದೇಶ. ಯಾವುದೇ ರೀತಿದು ಇನ್ನೊಂದು ನಾವು ಏನೋ ತೊಗೊಂಡು ಹೋಗ್ಬೇಕು ಅನ್ನೋದು ಮುಂದಕ್ಕೆ ಹೋಗೋಣ. ಏನಾಗುತ್ತೆ ನೋಡೋಣ. ಬನ್ನಿ ಬನ್ನಿ ಸ್ನೇಹಿತರೆ, ಬನ್ನಿ.
ಅಂದ್ರೂ ಅಷ್ಟು ಭಯ ಆಗುತ್ತೆ. ಒಂದು ನಿಮಗೆ ನಾವು ತೋರಿಸ್ಬೇಕಷ್ಟೆ. ತೋರಿಸ್ಬೇಕು. ನೋಡಿ ಇವತ್ತೆಲ್ಲ ನೋಡ್ತಿದ್ದೀರಲ್ಲ, ಇದೊಂದು ಎಕ್ಸ್ಪೆರಿಮೆಂಟ್ ಅಥವಾ ಅನುಭವ ಅನ್ನಿಸ್ಬೋದು. ಯಾಕಂದರೆ ನನಗೆ ಇದು ಆಶ್ಚರ್ಯ, ತುಂಬ ಆಶ್ಚರ್ಯ. ಯಾಕಂದರೆ ನಾನು ಇದನ್ನೆಲ್ಲ ನಂಬೋದೇ ಇಲ್ಲ ಈ ವಿಚಾರಗಳಲ್ಲಿ. ಇವತ್ತು ನಮ್ಮ ಒಂದು ಸ್ನೇಹಿತರು, ನನ್ನ ಏನಿದ್ದಾರೆ ಸಂಬಂಧರು, ಹುಡುಗರು ಇವತ್ತು ನೋಡೋಣ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚಾರ್ಲಿ ಅನ್ನೋ ಒಂದು ವಿಚಾರನ ತೊಗೊಂಡು ನೋಡೋಣ. ನಾವಿವತ್ತು ಅದರಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ ಆಗುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಾಗ್ಬೋದು ಚಾಲೆಂಜ್ ಮೇಲೆ ನಮ್ಮ ನೋಡಿ. ಇವಾಗ ಸಮಯ ಬಂದ್ಬಿಟ್ಟು 3:14 AM. ಒಂದು ವಿಚಾರವಾಗಿ ನಾನು ಬರ್ತಾಯಿದ್ದೀನಿ. ನೋಡಿ, ನನಗೆ ಇದರಲ್ಲಿ ಅಷ್ಟು ನಂಬಿಕೆ ಇಲ್ಲ. ನೋಡಿ ಇದೇನಾಗುತ್ತೆ ಮುಂದೆ. ಚಾರ್ಲಿ ಆಯುಷೆ ಇಲ್ಲಿ ಯಾವುದೇ ಒಂದು ಭೂತಾಗಲಿ ದೆವ್ವ ಆಗಲಿ ಏನೋ ಒಂದು ಸೂಸೈಡ್ ಮಾಡ್ಕೊಂಡು ಏನೇ ಇರಲಿ, ಇದೀನಿ ಅಂದರೆ ಓ ಕಡೆ, ಇಲ್ಲ ಅಂದರೆ ತಿಂಟು ಪಟ ಅಂತ ತೋರಿಸು. 0 ಕಡೆ. ಗೊತ್ತಾಯ್ತು? ಸಾಕು, ತಡಿ, ಒಂದು ನಿಮಿಷ ತಡಿ, ಸಾಕು ಅಷ್ಟೇ. ಯಾವುದೇ ರೀತಿ ನಾನು ತೊಂದರೆ ಕೊಡಬೇಕು ಅಥವಾ ನಾನು ಬಂದಿದ್ದೀನಿ, ಇನ್ನೊಬ್ಬರು ಬಂದಿದ್ದಾರೆ ಅದೆಲ್ಲ ಬೇಡ. ನಿಮಗೆ ಅಥವಾ ನಮ್ಮ ಮೇಲೆ ನಂಬಿಕೆ ಇದೆಯೋ ಅಥವಾ ನಮ್ಮ ಮೇಲೆ ಭಯ ಇದೆಯೋ ಅನ್ನೋದು ಬೇಡ. ನಮಗೆ ಬೇಕಾಗಿರೋದು ಒಂದು ನಿಜಾಂಶ ಅಷ್ಟೇ. ಇದು ಹೌದೋ ಇಲ್ವೋ ಅಷ್ಟೇ ನಮಗೆ ಬೇಕಾಗಿರೋದು. ಇಲ್ಲ ಅಂದರೆ 8. ಇದೀನಿ ಅಂದರೆ 0 ಕಡೆ ಬರ್ರಿ. ನಾನು ಹೋಗ್ತೀನಿ ಅಂದರೆ 0 ಕಡೆಗೆ ತೋರಿಸು. ಇಲ್ಲ ನಾನು ಇರ್ತೀನಿ ಅಂದರೆ 8 ಕಡೆಗೆ ಇರು. 8 ಕಡೆಗೆ ತೋರಿಸು. ಇಲ್ಲ ನಾನು ಹೋಗ್ತೀನಿ ನನ್ನ ಕೈಲಿ ಆಗ್ತಿಲ್ಲ ಅಂದರೆ 0 ಕಡೆಗೆ ತೋರಿಸು. ಇಲ್ಲ ನಾನು ಇರ್ತೀನಿ, ಏನು ಬೇಕೋ ಕೇಳ್ರಿ ಅಂದರೆ 8 ಕಡೆಗೆ ಬಾ. ಕೇಳಬೇಕಾ? ಇಷ್ಟು ಕೇಳಿದ್ದಕ್ಕೆ ಏನಾದರೂ ಬೇಜಾರಾಗಿತ್ತಾ? ಬೇಜಾರಾಗಿದ್ದರೆ 0 ಕಡೆಗೆ ತೋರಿಸು, ಇಲ್ಲ ಅಂದರೆ 8 ಕಡೆಗೆ ತೋರಿಸು.
ಇದು ಇಲ್ಲಿಗೆ ನಿಂತ್ಕೊಂಡಿದೆ. ಯಾಕಂದರೆ ನಮ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ ಅದಕ್ಕೆ ತುಂಬ ವಿಷಯಗಳು ಬೇಕು. ಒಂದು ವಿಚಾರ ಅನ್ನೋದು ತೊಗೊಂಡ್ರೆ ಅದಕ್ಕೆ ತುಂಬ ಉತ್ತರಗಳು ಬೇಕು. ಆದರೆ ಪ್ರಪಂಚದಲ್ಲಿ ಉತ್ತರ ಹುಡುಕ್ತಾ ಹೋದರೆ ತುಂಬ ಕಷ್ಟ ಇದೆ. ಅದು ಯಾವ ರೀತಿ ಅಂದರೆ ನಮಗೆ ಗೊತ್ತೇ ಇರೋಲ್ಲ. ಅಗೋಚರ ಶಕ್ತಿಗಳು ಅನ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಶಕ್ತಿಗಳು ಅನ್ಬೋದು, ಅಥವಾ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಜನರ ವಿಚಾರಗಳಲ್ಲಿ ನಾವಿನ್ನೂ ಮುಕ್ತವಾಗಿದ್ದೀವಿ. ಯಾಕಂದರೆ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಷ್ಟು ಸರಿ ಎಷ್ಟು ತಪ್ಪು. ಕೆಲವರು ನಿಖರವಾಗಿ ಹೌದು ಇದೆ ಅನ್ನೋರು ಇದ್ದಾರೆ, ಕೆಲವರು ನಿಖರವಾಗಿಲ್ಲ ಅನ್ನೋರು ಇದ್ದಾರೆ. ನಾವೆಷ್ಟು ಸರಿ ಅನ್ನೋದು ಗೊತ್ತಿಲ್ಲ. ಇದರ ವಿಚಾರದಲ್ಲಿ ನಾನು 50-50 ಅಂತ ಹೇಳಿದೆ. ಒಂದು ಹೌದು ಅಥವಾ ಇಲ್ಲ ಅನ್ನೋ ವಿಚಾರ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ.